ಜಪಾನಲ್ಲಿ ಬ್ಲೈಂಡ್ ಪೀಪಲ್ ಇಂಡಿಪೆಂಡೆಂಟ್ ಆಗಿ ಓಡಾಡೋದಕ್ಕೆ ಏನೇನು ಫೆಸಿಲಿಟೀಸ್ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಟ್ರಾಫಿಕ್ ಲೈಟ್ ಗ್ರೀನ್ ಆಗಿದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಟ್ರಾಫಿಕ್ ಲೈಟ್ ಮೇಲೆ ಒಂದು ಚಿಕ್ಕ ಸ್ಪೀಕರ್ನ ನೀವು ಗಮನ ಮಾಡ್ಬೋದು. ಆ ಸ್ಪೀಕರಿಂದ ಪಕ್ಷಿ ಕೂಗೋ ಸದ್ದು ಬಂದರೆ ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಆಗಿದೆ ಅಂತ ಅರ್ಥ. ಸೊ ಈ ಸೌಂಡಲ್ಲೂ 2 ಟೈಪ್ಸ್ ಇದೆ. ನಾರ್ತ್ ಟು ಸೌತ್ ಕ್ರಾಸ್ ಮಾಡಬೇಕಂದ್ರೆ ಕುಕ್ಕು ಅಂತ ಸೌಂಡ್ ಬರುತ್ತೆ. ಈಸ್ಟ್ ಟು ವೆಸ್ಟ್ ಕ್ರಾಸ್ ಮಾಡಬೇಕಂದ್ರೆ ಚಿರ್ಪಿಂಗ್ ಸೌಂಡ್ ಬರುತ್ತೆ. ಎರಡನೇದಾಗಿ ಟ್ಯಾಕ್ಟೈಲ್ ಪೇವಿಂಗ್ ಅಥವಾ ತೆಂಜಿ ಬ್ಲಾಕ್ಸ್. ಇದನ್ನ ಎಲ್ಲ ರೋಡ್ ಕೊನೆಯಲ್ಲಿ ಟ್ರಾಫಿಕ್ ಸಿಗ್ನಲ್ಗಳ ಹತ್ರ ಹಾಕಿರ್ತಾರೆ. ಇದನ್ನ ಉಪಯೋಗಿಸ್ಕೊಂಡೆ ಅವರು ಟ್ರೈನ್ ಸ್ಟೇಷನ್ಸ್, ಬಸ್ ಸ್ಟಾಪ್ ಎಲ್ಲ ಕಡೆ ಹೋಗ್ಬೋದು. ಮತ್ತೆ ಟ್ರೈನ್ ಸ್ಟೇಷನ್ ಒಳಗೂ ಕೂಡ ಈ ಬ್ಲಾಕ್ಸ್ನ ಎಲ್ಲ ಕಡೆ ಹಾಕಿರ್ತಾರೆ. ಈ ಸ್ಟ್ರೈಟ್ ಲೈನ್ ತೆಂಜಿ ಬ್ಲಾಕ್ಸ್ ಇದ್ರೆ ಫ್ರೀ ಆಗಿ ಸ್ಟ್ರೈಟ್ ಆಗಿ ಮೂವ್ ಮಾಡ್ಬೋದಂತ, ಅಂಡ್ ಸರ್ಕಲ್ ಇದ್ರೆ ಸ್ಟಾಪ್ ಅಂತ ಹೇಳುತ್ತೆ. ಜಪಾನಲ್ಲಿ ಎಲ್ಲ ಸ್ಟೇಷನ್ಗಳ ಒಳಗೆ ಇದನ್ನ ಹಾಕಿರ್ತಾರೆ. ಟಿಕೆಟ್ ಮೆಷಿನ್ ಅಂಡ್ ಇನ್ಫಾರ್ಮೇಶನ್ ಸೆಂಟರ್ ಹತ್ರ ಎಲ್ಲ ಕಡೆ ಈ ಬ್ಲಾಕ್ಸು ಸ್ಟಾಪ್ ಅಂತ ಇಂಡಿಕೇಟ್ ಮಾಡುತ್ತೆ. ಈಗ ಈ ತೆಂಜಿ ಬ್ಲಾಕ್ಸ್ನ ಇಂಡಿಯಾದಲ್ಲೂ ಕೂಡ ಬಹಳಷ್ಟು ಕಡೆ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರತಿಯೊಂದು ರೋಡ್ಗಳಾಗಿರ್ಬೋದು, ಬಿಲ್ಡಿಂಗ್ಗಳಾಗಿರ್ಬೋದು, ಸ್ಟೇಷನ್ಗಳಾಗಿರ್ಬೋದು ಅಂಗವಿಕಲರನ್ನ ತಲೆಯಲ್ಲಿ ಇಟ್ಕೊಂಡೆ ಡಿಸೈನ್ ಮಾಡಿದ್ದಾರೆ. ಲಿಫ್ಟ್ ಒಳಗೆ ಬಂದರೆ ಅವ್ರು ಯಾವ ಫ್ಲೋರಲ್ಲಿ ಇಳಿಬೇಕು ಅನ್ನೋದಕ್ಕೆ ಫ್ಲೋರ್ ಬಟನ್ ಮೇಲೆ, ಓಪನ್ ಕ್ಲೋಸ್ ಬಟನ್ ಮೇಲೆ ಬ್ರೇಲ್ ಲ್ಯಾಂಗ್ವೇಜಲ್ಲಿ ಹಾಕಿರ್ತಾರೆ. ಹಾಗೆ ಏನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ರೂ ಅದನ್ನು ಬ್ರೇಲ್ ಲ್ಯಾಂಗ್ವೇಜಲ್ಲಿ ಕೂಡ ಹಾಕಿರ್ತಾರೆ. ಇನ್ನು ಪ್ಲಾಟ್ಫಾರ್ಮ್ ಒಳಗಡೆ ಬಂದರೆ ನೀವು ಯಾವ ಕಾರ್ ಹತ್ರ ನಿಂತಿದ್ದೀರಾ ಅನ್ನೋದಕ್ಕೆ ಬ್ರೇಲ್ ಕೋಡಲ್ಲಿ ಇನ್ಫಾರ್ಮೇಷನ್ನ ಹಾಕಿರ್ತಾರೆ. ಇನ್ನು ಸ್ಟೇಷನಿಂದ ಅವರು ಹೊರಗಡೆ ಹೋಗಬೇಕು, ಎಕ್ಸಿಟ್ ಡೋರ್ ಎಲ್ಲಿದೆ ಅಂತ ಗೊತ್ತಾಗಬೇಕಂದ್ರೆ ನೀವು ಈ ಎಕ್ಸಿಟ್ ಡೋರ್ ಮೇಲೆ ಈ ಥರ ಆಡಿಯೋ ಬಾಕ್ಸ್ಗಳನ್ನ ಗಮನ ಮಾಡಿರ್ಬೋದು. ಸೊ ಈ ಸೌಂಡು ಕೇಳ್ತಾ ಅವ್ರಿಗೆ ಎಕ್ಸಿಟ್ ಡೋರ್ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಇನ್ನು ಅವರು ವಾಶ್ರೂಮ್ಸ್ನ ಯೂಸ್ ಮಾಡಬೇಕಂದ್ರೆ ಹೋಗೋ ದಾರಿಲಿ ಟಾಯ್ಲೆಟ್ಸ್ ಮುಂದೆ ಈ ಆಡಿಯೋ ಬಾಕ್ಸ್ಗಳನ್ನ ಹಾಕಿರ್ತಾರೆ. ಇದರಲ್ಲಿ ಮೆಸೇಜ್ ಬರ್ತಿರತ್ತೆ, ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಯಾವ ಕಡೆ ಜೆಂಟ್ಸ್ ಟಾಯ್ಲೆಟ್ ಇದೆ, ಯಾವ ಕಡೆ ಲೇಡೀಸ್ ಟಾಯ್ಲೆಟ್ ಇದೆ, ನೀವೆಲ್ಲಿದ್ದೀರಾ, ಯಾವ ಕಡೆ ತಿರುಗಬೇಕು, ಯಾವ ಕಡೆ ಹೋಗ್ಬೇಕಂತ. ಈ ಆಡಿಯೋ ಬಾಕ್ಸ್ ಕೆಳಗೇನೆ ಈ ಟಾಯ್ಲೆಟ್ ಗೈಡ್ ಮ್ಯಾಪ್ ಕೂಡ ಹಾಕಿರ್ತಾರೆ. ಅದು ಬ್ರೈಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಇದನ್ನ ಓದ್ಕೊಂಡು ಕೂಡ ಅವರು ಟಾಯ್ಲೆಟ್ಸ್ನ ಯೂಸ್ ಮಾಡ್ಬೋದು. ಇನ್ನು ಹೊರಗಡೆ ಓಡಾಡ್ತಾ ಪಬ್ಲಿಕ್ ಟಾಯ್ಲೆಟ್ಸ್ನ ಯೂಸ್ ಮಾಡಬೇಕಂದ್ರೂ ಅಷ್ಟೇ ಸೇಮ್ ಪ್ರೊಸೀಜರ್. ಅಲ್ಲೂ ಅಷ್ಟೇ ಆಡಿಯೋ ಬಾಕ್ಸ್ನ ಅಳವಡಿಸಿರ್ತಾರೆ ಮತ್ತೆ ಮ್ಯಾಪ್ನ ಹಾಕಿರ್ತಾರೆ. ಇನ್ನು ಅವ್ರು ಶಾಪಿಂಗ್ ಮಾಡಬೇಕಂದ್ರೆ ಯೂಶಲಿ ಅಂಗಡಿಯಿಂದ ಸ್ಟಾಫ್ ಸಪೋರ್ಟ್ನ ತಗೋಬೋದು. ಇವಾಗಂತೂ ಶಾಪಿಂಗ್ ಮಾಡಬೇಕಂದ್ರೆ ಎಷ್ಟೊಂದು ಆ್ಯಪ್ಗಳು ಕೂಡ ಬಂದಿದೆ. ಬಟ್ ಸ್ಟಿಲ್ ಇಲ್ಲಿ ಅವರಿಗೆ ಜ್ಯೂಸ್ ಕಾರ್ಟನ್ ಮತ್ತು ಪ್ಯೂರ್ ಮಿಲ್ಕ್ ವ್ಯತ್ಯಾಸ ಗೊತ್ತಾಗಬೇಕು ಅಂತ ಎಲ್ಲ ಪ್ಯೂರ್ ಮಿಲ್ಕ್ ಕಾರ್ಟನ್ಗಳ ಮೇಲೆ ಈ ಥರ ಕಟ್ ಹಾಕಿರ್ತಾರೆ. ಜ್ಯೂಸ್ ಕಾರ್ಟನ್ಸ್ಗಳ ಮೇಲೆ ಈ ಥರ ಕಟ್ಟಿರಲ್ಲ. ಇನ್ನು ಆಲ್ಕೋಹಾಲ್ಗೆ ವ್ಯತ್ಯಾಸ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಯಾವುದೇ ಡ್ರಿಂಕ್ಸ್ಗಳಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದ್ರೆ ಅದನ್ನು ಬ್ರೇಲ್ ಕೋಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ಬಸ್ ಸ್ಟಾಪ್ಗಳಲ್ಲೂ ಅಷ್ಟೇ ಯಾವ ಬಸ್ ಬಂದಿದೆ, ಎಲ್ಲಿಗೆ ಹೋಗ್ತಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ ಈ ಆಡಿಯೋ ಬಾಕ್ಸ್ಗಳಿಂದ.